ಗುಪ್ತವಾಗಿ ಬಂದು ಧ್ಯಾನ ಮಾಡಿದಂತಹ ಡಿಕೆಗೆ 40 ದಿನದಲ್ಲೇ ಸಿಕ್ಕಿದೆ ಸಿಎಂ ಕುರ್ಚಿ. ಇದು ಗದಗದ ಪುಣ್ಯಕ್ಷೇತ್ರ ಲಕ್ಷ್ಮೇಶ್ವರದ ಮುಕ್ತಿ ಮಂದಿರದ ಪವಾಡ. ಗುಪ್ತವಾಗಿ ಬಂದು ಧ್ಯಾನ ಮಾಡಿರ್ತಾರೆ. ಡಿಕೆಗೆ 40 ದಿನದಲ್ಲೇ ಸಿಕ್ಕಿದೆ ಸಿಎಂ ಕುರ್ಚಿಯ ಭಾಗ್ಯ. ಇದು ಗದಗದ ಪುಣ್ಯಕ್ಷೇತ್ರವಾಗಿರುವಂತಹ ಲಕ್ಷ್ಮೇಶ್ವರದ ಮುಕ್ತಿ ಮಂದಿರದ ಪವಾಡ. ಮುಕ್ತಿ ಮಂದಿರಕ್ಕೆ ಭೇಟಿಯನ್ನ ನೀಡಿ ವಿಶೇಷ ಸಂಕಲ್ಪವನ್ನ ಮಾಡಿರುವಂತಹ ಡಿಕೆ ಶಿವಕುಮಾರ್ ಮಾಧ್ಯಮಗಳನ್ನ ಹೊರಗಿಟ್ಟು ಗರ್ಭಗುಡಿಯಲ್ಲಿ ಜಪ ತಪ ಮಾಡಿದಂತಹ ಡಿಕೆ ಶಿವಕುಮಾರ್ ಇದಾದ ಕೇವಲ 40 ದಿನಗಳ ಒಳಗಾಗಿಯೇ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಒಲಿದಿದೆ. ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸಿದಂತಹ ಮುಕ್ತಿ ಮಂದಿರದ ಮಹಿಮೆ, ಗದಗದ ಈ ಜಾಗಕ್ಕೆ ಇರುವಂತಹ ಶಕ್ತಿ ಮಹಿಮೆ ಬಗ್ಗೆ ನಾನು ನಿಮಗೆ ಬಿಡಿಸಿ ಹೇಳೋದಿಲ್ಲ ಹೀಗಂತ ಈ ಹಿಂದೆ ಹೇಳಿದಂತಹ ಡಿಕೆ ಶಿವಕುಮಾರ್ ಈಗ ಅಕ್ಷರಶಃ ಸತ್ಯವಾಯಿತ ಆ ಮಾತು. ಗುಪ್ತವಾಗಿ ಬಂದು ಧ್ಯಾನ ಮಾಡಿದಂತಹ ಡಿಕೆ 40 ದಿನದಲ್ಲೇ ಸಿಕ್ಕಿದೆ ಡಿಕೆ ಶಿವಕುಮಾರ್ಗೆ ಕುರ್ಚಿಯ ಭಾಗ್ಯ. ಲಿಂಗೈಕ್ಯ ವೀರಗಂಗಾಧರ ಶ್ರೀಗಳ ಆಶೀರ್ವಾದದ ಪವಾಡ ಸಾಬೀತಾಗಿದೆ. ಮಾಧ್ಯಮಗಳನ್ನ ಹೊರಗಿಟ್ಟು ಗರ್ಭಗುಡಿಯಲ್ಲಿ ಜಪ ತಪ ಮಾಡಿರ್ತಾರೆ ಡಿಕೆ ಶಿವಕುಮಾರ್. ಇದಾದ ಕೇವಲ 40 ದಿನಗಳ ಒಳಗಾಗಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಒಲಿದು ಬಂದಿದೆ. ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನವನ್ನ ಮೂಡಿಸ್ತಾ ಇರುವಂಥದ್ದು. ಗುಪ್ತವಾಗಿ ಬಂದು ಧ್ಯಾನ ಮಾಡಿದಂತಹ ಡಿಕೆಶಿಗೆ 40 ದಿನದಲ್ಲಿ ಕುರ್ಚಿ ಭಾಗ್ಯ ಸಿಕ್ಕಿದೆ. ಈ ಗದಗದ ಒಂದು ಪುಣ್ಯಕ್ಷೇತ್ರ ಲಕ್ಷ್ಮೇಶ್ವರ, ಇಲ್ಲಿ ಲಿಂಗೈಕ್ಯ ವೀರಗಂಗಾಧರ ಶ್ರೀಗಳ ಆಶೀರ್ವಾದ ಪವಾಡ. ಸೊ ನಾನು ನಿಮಗೇನು ಹೇಳಬೇಕಾಗಿಲ್ಲ ಅನ್ನುವಂಥದ್ದನ್ನು ಡಿಕೆ ಶಿವಕುಮಾರ್ ಹೇಳಿರ್ತಾರೆ. ಮುಕ್ತಿ ಮಂದಿರಕ್ಕೆ ಭೇಟಿಯನ್ನು ಕೊಟ್ಟಂತಹ ಒಂದು ಸಂದರ್ಭದಲ್ಲಿ ಕಂಪ್ಲೀಟಾಗಿ ಮಾಧ್ಯಮಗಳನ್ನು ಕೂಡ ಹೊರಗಿಟ್ಟು ಗರ್ಭಗುಡಿಯ ಒಳಗೋಗಿ ಜಪ ತಪವನ್ನು ಮಾಡಿರ್ತಾರೆ ಡಿಕೆ ಶಿವಕುಮಾರ್. 40 ದಿನದಲ್ಲೇ ಇದೀಗ ಕುರ್ಚಿ ಭಾಗ್ಯ ಒಲಿದಿದೆ. ಮುಕ್ತಿ ಮಂದಿರದ ಪವಾಡ ಡಿಕೆ ಶಿವಕುಮಾರೇ ಹೇಳಿರ್ತಾರೆ. ಇಲ್ಲಿ ಈ ಒಂದು ಜಾಗದ ಬಗ್ಗೆ, ಇಲ್ಲಿ ಆಗುವಂಥ ಪವಾಡಗಳ ಬಗ್ಗೆ, ಇದರ ಶಕ್ತಿಯ ಬಗ್ಗೆ ಇನ್ನೇನು ಹೇಳಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ವಿಶೇಷ ಸಂಕಲ್ಪವನ್ನು ಕೂಡ ಮಾಡಿರ್ತಾರೆ. ಸೊ ಇದೀಗ ಗದಗದ ಪುಣ್ಯಕ್ಷೇತ್ರ ಲಕ್ಷ್ಮೇಶ್ವರದ ಮುಕ್ತಿ ಮಂದಿರದ ಪವಾಡವೇ 40 ದಿನದ ಒಳಗಾಗಿಯೇ ಕುರ್ಚಿ ಭಾಗ್ಯ ಡಿಕೆ ಶಿವಕುಮಾರ್ಗೆ ಒಲಿದು ಬರ್ತಾ ಇರುವಂಥದ್ದು. ಲಿಂಗೈಕ್ಯ ವೀರಗಂಗಾಧರನಾದ ಶ್ರೀಗಳು ಮುಕ್ತಿ ಮಂದಿರಕ್ಕೆ ಭೇಟಿಯನ್ನ ನೀಡಿ ವಿಶೇಷ ಸಂಕಲ್ಪವನ್ನು ಕೂಡ ಡಿಕೆ ಶಿವಕುಮಾರ್ ಮಾಡ್ಕೊಂಡಿರ್ತಾರೆ. ಮಾಧ್ಯಮಗಳನ್ನು ಹೊರಗಿಟ್ಟು ಗರ್ಭಗುಡಿಯಲ್ಲಿ ಕೂತು ಜಪ ತಪವನ್ನ ಮಾಡಿರ್ತಾರೆ. ಗುಪ್ತವಾಗಿ ಬಂದು ಧ್ಯಾನ ಮಾಡಿದಂತಹ ಡಿಕೆಶಿಗೆ ಇದೀಗ 40 ದಿನದಲ್ಲೇ ಕುರ್ಚಿಯ ಭಾಗ್ಯ ಒಲಿದು ಬಂದಿರುವಂಥದ್ದು.